ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಶೈಕ್ಷಣಿಕ ಸಾಲಿನ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ 6ನೇ ತರಗತಿಯ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ವಿದ್ಯಾರ್ಥಿಗಳು ಪೋಷಕರು ಕೂಡ ಕೇಳ್ತಾ ಇದ್ರಿ. ಇಲ್ಲಿ 3ನೇ ಸುತ್ತಿನ ಸೀಟು ಹಂಚಿಕೆಯ ಲಿಸ್ಟು ಯಾವಾಗ ಬಿಡುಗಡೆ ಆಗುತ್ತದೆ ಅಂತ ನಾನು ಕೂಡ ಈ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದೆ. ಆದರೆ ಇಲ್ಲಿ ಕೆಲವೊಂದು ಸಾರಿ ನೀವು ಕಮೆಂಟ್ಸ್ಗಳನ್ನು ಮಾಡಿದ್ದೀರಿ ಮತ್ತು ಇಲ್ಲಿ 3ನೇ ಸುತ್ತಿನ ಸೀಟು ಹಂಚಿಕೆ ಯಾವಾಗ ಅಂತ ಕೇಳ್ತಾನೆ ಇದ್ರಿ. ಬಟ್ ನಾನು ಇಲ್ಲಿ ಪ್ರತಿನಿತ್ಯ ಕೂಡ ಇಲ್ಲಿ ಕ್ರೈಸ್ ಅಧಿಕಾರಿಗಳಾಗಿರ್ಬೋದು, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರಿಗೂ ಕೂಡ ಇಲ್ಲಿ ಪ್ರತಿನಿತ್ಯ ಮಾಹಿತಿಯನ್ನು ಕೇಳ್ತಾನೆ ಇದ್ದೆ. ಅವರು ಇಲ್ಲಿ ಮಾಹಿತಿಯನ್ನು ಸಂಪೂರ್ಣವಾಗಿ ನೀಡ್ತಾ ಇರಲಿಲ್ಲ. ಹಾಗಾಗಿ ನಿಖರವಾದ ಮಾಹಿತಿ ನನ್ನ ಹತ್ತಿರ ಇಲ್ಲದ ಕಾರಣಕ್ಕಾಗಿ ನಾನು ಇಲ್ಲಿ ಯಾವುದೇ ಮಾಹಿತಿಯ ವಿಡಿಯೋವನ್ನು ನಾನು ಇಲ್ಲಿ ಅಪ್ಲೋಡ್ ಮಾಡಿದ್ದಿಲ್ಲ. ಇದೀಗ ನಾನು ಮತ್ತೆ ಇವತ್ತು ಕೂಡ ಕೇಳಿದ್ದೇನೆ ಕ್ರೈಸ್ ಅಧಿಕಾರಿಗಳನ್ನು, ಇಲ್ಲಿ ಮೊರಾರ್ಜಿಯ 3ನೇ ಸುತ್ತಿನ ಸೀಟು ಹಂಚಿಕೆಯ ಲಿಸ್ಟನ್ನು ಯಾವಾಗ ಬಿಡುಗಡೆ ಮಾಡುತ್ತೀರಿ? ಈಗಾಗಲೇ ಶಾಲೆಗಳು ಪ್ರಾರಂಭವಾಗಿ ಈಗಾಗಲೇ ಜುಲೈ ಮುಗಿಯುತ್ತಾ ಬಂದಿದೆ. ದಯವಿಟ್ಟು ತಾವಿಲ್ಲಿ 3ನೇ ಸುತ್ತಿನ ಸೀಟು ಹಂಚಿಕೆಯನ್ನು ರಿಲೀಸ್ ಮಾಡಬೇಕು ಬೇಗ ಅಂತ ಕೇಳಿದಾಗ ಇಲ್ಲಿ ಕರ್ನಾಟಕ ಒಂದು ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಇಲ್ಲಿ ಪ್ರಧಾನ ಕಚೇರಿ ಅಧಿಕಾರಿಗಳು ಕೂಡ ನನಗೆ ಇವತ್ತು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ನೋಡ್ಬೋದು ವಿದ್ಯಾರ್ಥಿಗಳೇ ಅಥವಾ ಪೋಷಕರೇ, ಇಲ್ಲಿ 3ನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟು ನಿನ್ನೆನೇ ಬಿಡುಗಡೆ ಆಗಬೇಕಾಗಿತ್ತು ಎನ್ನುವಂತಹ ಮಾಹಿತಿಯನ್ನು ಅವರು ತಿಳಿಸಿದ್ದಾರೆ. ಅವರು ಈಗಾಗಲೇ ಒಂದು ಆದೇಶ ಪ್ರತಿಯನ್ನು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರಿಗೆ ಕೊಟ್ಟಿದ್ದಾರೆ, ಥರ್ಡ್ ಲಿಸ್ಟನ್ನು ರಿಲೀಸ್ ಮಾಡಿ ಅಂತ. ಅದು ಅಷ್ಟೇ ಅಲ್ಲದೆ ನಿನ್ನೆ ರಿಲೀಸ್ ಆಗಿಲ್ಲ, ಕಾರಣಾಂತರಗಳಿಂದ ಇವತ್ತು ಸಂಜೆ ಒಳಗಾಗಿ 3ನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟು ಪ್ರಕಟವಾಗುತ್ತದೆ ಎನ್ನುವಂತಹ ಮಾಹಿತಿಯನ್ನು ಇಲ್ಲಿ ಕ್ರೈಸ್ ಅಧಿಕಾರಿಗಳು ನೀಡಿದ್ದಾರೆ. ಈಗಾಗಲೇ 2ನೇ ಸುತ್ತಿನ ಆಯ್ಕೆ ಪಟ್ಟಿಯಲ್ಲಿ ಯಾರ್ಯಾರು ಆಯ್ಕೆ ಆಗಿಲ್ಲ ಆ ವಿದ್ಯಾರ್ಥಿಗಳು 3ನೇ ಸುತ್ತಿನ ಆಯ್ಕೆ ಪಟ್ಟಿಗಾಗಿ ಕಾಯ್ತಾ ಇದ್ದರೆ ಇವತ್ತು ರಿಲೀಸ್ ಆಗಬಹುದು ಎನ್ನುವಂತಹ ಮಾಹಿತಿ ಬಂದಿರುತ್ತದೆ. ಸಂಜೆ ಒಳಗಾಗಿ ಆಗ್ಬೋದು ಅಂತ ಅವರು ತಿಳಿಸಿದ್ದಾರೆ. ಅದು ಅಷ್ಟೇ ಅಲ್ಲದೆ ಇಲ್ಲಿ ಇನ್ನೊಂದು ಮಾಹಿತಿಯನ್ನು ಕೂಡ ನಾನು ಕೇಳಿದ್ದೇನೆ, ಇಲ್ಲಿ ವಿಶೇಷ ವರ್ಗದ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಟೈಮ್ ಇದೆಯಾ ಇಲ್ವಾ ಅಂತ ಅವರು ಕೂಡ ತಿಳಿಸಿದ್ದಾರೆ. ವಿಶೇಷ ವರ್ಗದ ವಿದ್ಯಾರ್ಥಿಗಳು ಇಲ್ಲಿ ಇನ್ನೂ ಕೂಡ ಅರ್ಜಿ ಸಲ್ಲಿಸಲಿಕ್ಕೆ ಟೈಮನ್ನು ಕೊಟ್ಟಿದ್ದಾರೆ. ಯಾರ್ಯಾರು ಇಲ್ಲಿ ಸ್ಪೆಷಲ್ ಕ್ಯಾಟಗರಿ ಇದ್ದೀರಿ ತಾವುಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಮತ್ತು ಇಲ್ಲಿ ಔಟ್ ಆಫ್ ಡಿಸ್ಟಿಕ್ ಕೂಡ ಟ್ರೈ ಮಾಡಬಹುದು. ಹಾಗಾಗಿ ವಿದ್ಯಾರ್ಥಿಗಳೇ ಮತ್ತು ಪೋಷಕರೇ, ಇಲ್ಲಿ ಯಾರ್ಯಾರು ವಿಶೇಷ ವರ್ಗದಿದ್ದೀರಿ ತಾವು ಕೂಡ ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಟ್ರೈ ಮಾಡಿ, ಇನ್ನೂ ಕೂಡ ಆಪ್ಷನ್ಸ್ ಇದೆ ಅಂತ ತಿಳಿಸಿದ್ದಾರೆ. ಅದು ಅಷ್ಟೇ ಅಲ್ಲದೆ 3ನೇ ಸುತ್ತಿನ ಸೀಟು ಹಂಚಿಕೆ ಸಂಜೆ ಬಿಡುಗಡೆ ಆಗುತ್ತದೆ, ಕಾದು ನೋಡಿ ಅಂತ ಅವರು ಕೂಡ ಹೇಳಿದ್ದಾರೆ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರಿಗೆ ಅವರು ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರಂತೆ. ಅವರು ಕೂಡ ಇವತ್ತು ಇಲ್ಲಿ ಕಾಸ್ಟ್ ವೈಸ್ ಡಿವೈಡ್ ಮಾಡಲಿಕ್ಕೋಸ್ಕರ ನಿನ್ನೆ ತಡವಾಗಿದೆ ಎನ್ನುವಂತಹ ಮಾಹಿತಿ ಬಂದಿದೆ. ಸೊ ಇವತ್ತು ರಿಲೀಸ್ ಆಗುತ್ತೆ ಸಂಜೆ ಒಳಗಾಗಿ. ನಾನು ಕೂಡ ರಿಲೀಸ್ ಆದರೆ ತಮಗೆ ಮಾಹಿತಿಯನ್ನು ನೀಡುತ್ತೇನೆ ಅಂತ ತಿಳಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ಧನ್ಯವಾದಗಳು.